ಆಯತಪ್ಪಿ ಮುದುವಾಡಿ ಕೆರೆಯೊಳಗೆ ಬಿದ್ದಂತಹ ಕಾರು. ಕೆರೆಗೆ ತಡೆಗೋಡೆ ಇಲ್ಲದಿರುವಂತಹ ಈ ಹಿನ್ನೆಲೆಯಲ್ಲಿ ಕಾರು ಆಯತಪ್ಪಿ ಬಿದ್ದಿದೆ. ಆಯತಪ್ಪಿ ಮುದುವಾಡಿ ಕೆರೆಯೊಳಗೆ ಬಿದ್ದಂತಹ ಕಾರು ಕೆರೆಗೆ ತಡೆಗೋಡೆ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ತಡರಾತ್ರಿ ರಸ್ತೆ ಕಾಣದೆ ಕೆರೆಗೆ ಬಿದ್ದಿರುವಂತಹ ಶಂಕೆ, ಕಾರು ಸಮೇತ ಬಿದ್ದು ಚಾಲಕನು ಸಾವನ್ನಪ್ಪಿರುವಂತಹ ಶಂಕೆ. ಕೋಲಾರದ ಮುದುವಾಡಿ ಕೆರೆಯಲ್ಲಿ ಬಿದ್ದಿರುವಂತಹ ಕಾರು, ಕೆರೆಯ ದಂಡೆಯಲ್ಲಿ ಕಾರಿನ ಕೆಲ ಅವಶೇಷಗಳು ಪತ್ತೆಯಾಗಿದೆ. ತೋರದೇವಂಡಹಳ್ಳಿ ವೆಂಕಟೇಶ್ ಎಂಬುವರಂತಹ ಕಾರಿದು. ಕೋಲಾರ ರೈತ ಸಂಘದ ಜಿಲ್ಲಾಧ್ಯಕ್ಷರು ಈ ವೆಂಕಟೇಶ್. ಸ್ಥಳಕ್ಕೆ ಕೋಲಾರ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಡೆಗೋಡೆ ಇಲ್ಲ, ಮುದುವಾಡಿ ಕೆರೆಗೆ ಆಯತಪ್ಪಿ ಬಿದ್ದಿದೆ. ತಡರಾತ್ರಿ ರಸ್ತೆ ಕಾಣದೆ ಕೆರೆಗೆ ಬಿದ್ದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕಾರು ಸಮೇತ ಚಾಲಕನು ಬಿದ್ದು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೋಲಾರದ ಮುದುವಾಡಿ ಕೆರೆಯಲ್ಲಿ ಬಿದ್ದಿರುವಂತಹ ಕಾರು, ಕೆಲ ಅವಶೇಷಗಳು ಕೂಡ ದಂಡೆಯ ಮೇಲೆ ಪತ್ತೆಯಾಗಿದೆ. ಕಾರಿನ ಕೆಲ ಅವಶೇಷಗಳನ್ನ ಗುರುತಿಸಿದ್ದಾರೆ. ತೋರದೇವಣ್ಣಹಳ್ಳಿ ವೆಂಕಟೇಶ್ ಎಂಬುವರಿಗೆ ಸೇರಿದಂತಹ ಕಾರಿದು. ಕೋಲಾರ ರೈತ ಸಂಘದ ಜಿಲ್ಲಾಧ್ಯಕ್ಷ ಈ ವೆಂಕಟೇಶ್. ಸ್ಥಳಕ್ಕೆ ಕೋಲಾರ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಮುದುವಾಡಿ ಕೆರೆ, ಆ ಕೆರೆಗೆ ಯಾವುದೇ ಕಟ್ಟೆ ಇಲ್ಲ, ಗೋಡೆಯನ್ನ ನಿರ್ಮಾಣ ಮಾಡಲಾಗಿಲ್ಲ. ಹಾಗಾಗಿ ತಡೆಗೋಡೆ ಇಲ್ಲದಿರುವಂತಹ ಕಾರಣ ಈ ಕಾರು ಆಯತಪ್ಪಿ ಬಿದ್ದಿರಬಹುದು ರಾತ್ರಿ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಅದು ನೋಡಿದ್ರೆ ಹೈವೇ ಅನ್ಸತ್ತೆ, ಹಾಗಾಗಿ ಹೈವೇ ಮೇಲೆ ಬರ್ತಿರುವಾಗ ಆಯತಪ್ಪಿ ಬಿದ್ದಿದೆ. ಕೆರೆ ಯಾವುದೇ ತಡೆಗೋಡೆಯನ್ನ ಹೊಂದಿಲ್ಲ. ಸ್ಪೀಡ್ ಆಗಿ ಬರ್ತಿರುವಂತಹ ಸಂದರ್ಭದಲ್ಲಿ ಆಯತಪ್ಪಿ ಕೆರೆಗೆ ಕಾರು ಬಿದ್ದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಕೋಲಾರ ರೈತ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಎಂಬುವರಿಗೆ ಸೇರಿದಂತಹ ಕಾರಿದು. ತಡರಾತ್ರಿ ರಸ್ತೆ ಕಾಣದೆ ಕೆರೆಗೆ ಕಾರು ಬಿದ್ದಿರಬಹುದು ಅಂತ ಊಹೆ ಮಾಡಲಾಗ್ತಿದೆ. ಪೊಲೀಸರು ಪರಿಶೀಲನೆ ನಡೆಸ್ತಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಕಾರು ಸಮೇತ ಚಾಲಕನೂ ಕೂಡ ಕೆರೆಯೊಳಗೆ ಬಿದ್ದು ಸಾವನ್ನಪ್ಪಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಕೋಲಾರದ ಮುದುವಾಡಿ ಕೆರೆಯಲ್ಲಿ ಕಾರು ಬಿದ್ದು ಅಪಘಾತವಾಗಿರುವಂಥದ್ದಿದು.